ನಮಸ್ಕಾರ ಗೆಳೆಯರೆ, ಪಾಠಶಾಲೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇದನ್ನ ಬಳ್ಳಾರಿ ಡಿ ಸಿ ಸಿ ಬ್ಯಾಂಕ್ ನೋಟಿಫಿಕೇಶನ್ ಕಾಲಾಗಿದೆ. ಯಾರ್ಯಾರು ಅಪ್ಲೈ ಮಾಡಿಲ್ಲ ದಯವಿಟ್ಟು ಅಪ್ಲೈ ಮಾಡ್ಕೊಳ್ಳಿ. ಯಾರಿಗೆಲ್ಲ ಅವಶ್ಯಕತೆ ಇದೆ ಅಪ್ಲೈ ಮಾಡ್ಕೊಳ್ಳಿ. ಇಂಟರ್ವ್ಯೂ ಇರ್ತಕ್ಕಂಥ ಜಾಬ್ ಇದು. ಇಂಟರ್ವ್ಯೂ ಇರುತ್ತೆ. ಮುಂಚಿತವಾಗಿ ಹೇಳ್ತಾ ಇದ್ದೀನಿ, ಇಂಟರ್ವ್ಯೂ ಇರುತ್ತೆ, ಎಕ್ಸಾಮ್ ಇರುತ್ತೆ, ಪ್ಲಸ್ ಇಂಟರ್ವ್ಯೂ ಇರುತ್ತೆ. ಏನಿರುತ್ತೆ? ಎಕ್ಸಾಮ್ ಇರುತ್ತೆ. ಎಕ್ಸಾಮ್ 1:5 ತಗೋತಾರೆ. ಒಂದು ಪೋಸ್ಟ್ಗೆ 5 ಜನ ತೆಗೆದುಕೋತಾರೆ. ತದನಂತರದಲ್ಲಿ ಇಂಟರ್ವ್ಯೂ ಇರುತ್ತೆ. ಏನಿರುತ್ತೆ? ಇಂಟರ್ವ್ಯೂ ಇರುತ್ತೆ. ಅರ್ಥ ಆಗ್ತಿದೆಯಲ್ಲ? ನೋಡ್ತಾ ಹೋಗೋಣ. 160+ ಸ್ಕೋರಿಂಗ್ ಮಾಡಬೇಕು ಅಂದರೆ ಏನು ಮಾಡಬೇಕು ಹೇಳ್ತೀನಿ. 160+ ಸ್ಕೋರಿಂಗ್ ಮಾಡ್ಬೇಕಾದ್ರೆ ಏನು ಮಾಡಬೇಕು ಅಂತ ಹೇಳ್ತೀನಿ. ನೋಟಿಫಿಕೇಶನ್ನ ಕಂಪ್ಲೀಟಾಗಿ ಓದ್ಕೊಳ್ಳಿ. ಫಸ್ಟ್ ಅಪ್ಲೈ ಮಾಡ್ಕೊಳ್ಳಿ. ನೋಟಿಫಿಕೇಶನ್ಗಳು ಬೇರೆ ಯಾವ ಕಂಡು ಬರ್ತಾ ಇಲ್ಲ ಗೌರ್ಮೆಂಟ್ ಕಡೆಯಿಂದ. ಯಾವ ತಕ್ಷಣಕ್ಕೆ ಇನ್ನೂ ಆಗಿಲ್ಲ. ಅರ್ಥ ಆಗ್ತಿದೆಯಲ್ಲ? ಫ್ಯೂಚರಲ್ಲಿ VAO, PC, PSI, FDA, SDA ಎಲ್ಲ ಆಗ್ತವೆ. ಆಗಿರೋದನ್ನ ಬಿಡಬೇಡಿ ಅನ್ನೋ ಉದ್ದೇಶ. ಯಾವುದೇ ಕಾರಣಕ್ಕೂ ಆಗಿರೋದನ್ನ ಬಿಡಬೇಡಿ. ಇನ್ನು ಯಾವ್ದು ಓದಿದ್ರೆ ಹೈಯೆಸ್ಟ್ ಸ್ಕೋರ್ ಆಗುತ್ತೆ ಹೇಳ್ತೀನಿ. ಸಬ್ಜೆಕ್ಟ್ ವೈಸ್ ಹೇಳ್ತಾ ಹೋಗ್ತೀನಿ. ಇನ್ನು ಎಕ್ಸಾಮ್ ಯಾವಾಗ ಅಂತ ಹೇಳ್ತೀನಿ. ಎಕ್ಸಾಮ್ ಒಂದು ಅಂದಾಜಿನ ಮೇಲೆ ಎಕ್ಸಾಮ್ ಯಾವಾಗ ಅಂತ ಹೇಳ್ತೀನಿ. ಅಚ್ಚುಕಟ್ಟಾಗಿ ಏನಕ್ಕಿದ್ರೆ ಹೇಳ್ತೀವಪ್ಪ ಅಂದರೆ ಒಂದು ಟೈಮ್ ಟೇಬಲ್ ಹಾಕ್ಕೊಳ್ಳಿ ಅನ್ನೋ ಒಂದು ಉದ್ದೇಶದಿಂದ. ಎಕ್ಸಾಮಿನೇಷನ್ ಒಂದು ಅಂದಾಜ್ ಮೇಲೆ ಹೇಳೋದು ಏನಕ್ಕೆ ಅಂದರೆ ಟೈಮ್ ಟೇಬಲ್ ಹಾಕ್ಕೊಂಡು ಓದಬೇಕು. ಸುಮ್ಮನೆ ಏನೋ ಓದ್ಕೊಂಡು ಹೋಗೋದಲ್ಲ. ಟೈಮ್ ಟೇಬಲ್ ಫಿಕ್ಸ್ ಮಾಡಿಕೊಂಡು ಓದ್ಕೊಂಡು ಹೋಗಿ ವರ್ಕೌಟ್ ಆಗುತ್ತೆ. ಇನ್ನು ನಮ್ಮಲ್ಲಿ ಅವೈಲಬಲ್ ಇರ್ತಕ್ಕಂಥ ಪ್ರಿಂಟೆಡ್ ನೋಟ್ಸ್ಗಳು ಯಾವುದಿದೆಪ್ಪ ಅಂದರೆ ಕೋಆಪರೇಟಿವ್, KMF, ಬ್ಯಾಂಕಿಂಗ್, 1959 ಆ್ಯಕ್ಟು, 3000 ಕ್ವಶನ್ ಬ್ಯಾಂಕ್ ಇದೆ. ಈ ನೋಟ್ಸ್ನ ಪರ್ಚೇಸ್ ಮಾಡಿದ್ರೆ ಕೋಆಪರೇಟಿವ್, KMF, ಬ್ಯಾಂಕಿಂಗು, 1959 ಆ್ಯಕ್ಟು, 3000 ಕ್ವಶನ್ ಬ್ಯಾಂಕನ್ನು ಯಾರು ಪರ್ಚೇಸ್ ಮಾಡ್ತೀರಾ ಅವ್ರಿಗೆ ರೆಕಾರ್ಡೆಡ್ ಕ್ಲಾಸಸ್ಸು ಫ್ರೀ ಇರುತ್ತೆ. ಈ ಕೋಆಪರೇಟಿವ್ ಸಂಬಂಧಪಟ್ಟಂಥ ರೆಕಾರ್ಡೆಡ್ ಕ್ಲಾಸಸ್ಸು ಫ್ರೀ ಇರುತ್ತೆ. ಕೋಆಪರೇಟಿವ್, KMF, ಬ್ಯಾಂಕಿಂಗ್, 1959 ಆ್ಯಕ್ಟಿಗೆ ಸಂಬಂಧಪಟ್ಟಂಥ ರೆಕಾರ್ಡೆಡ್ ಕ್ಲಾಸಸ್ಸು ಫ್ರೀ ಇರುತ್ತೆ. ಅರ್ಥ ಆಗುತ್ತಲ್ಲ? ಇನ್ನು ಕಾನ್ಸ್ಟಿಟ್ಯೂಷನ್ ನೋಟ್ಸ್ ಅವೈಲಬಲ್ ಇದೆ. ಕರೆಂಟ್ ಅಫೇರ್ಸ್ ಬೇಸ್ಡ್ ಅವೈಲಬಲ್ ಇದೆ. ಯಾರಿಗಾರು ಅವಶ್ಯಕತೆ ಇದ್ದರೆ ತೊಗೊಂಡು ಓದಿ. ಟಿಲ್ ಎಕ್ಸಾಮಿನೇಷನ್ ಡೇಟ್ ಈಗ ನೋಟ್ಸ್ ನಿಮ್ಗೆ ಇವತ್ತು ಸೆಂಡ್ ಆಯಿತು ಅಂದರೆ ಟಿಲ್ ಎಕ್ಸಾಮಿನೇಷನ್ ಇನ್ನು 2 ತಿಂಗಳಾಗಲಿ 3 ತಿಂಗಳಾಗಲಿ ಅಲ್ಲಿವರೆಗೂ ಕರೆಂಟ್ ಅಫೇರ್ಸ್ ಬೇಸ್ಡ್ನ ಕಂಪ್ಲೀಟ್ ಮಾಡಿಕೊಡ್ತೀವಿ. ಕನ್ನಡನೂ ಅಷ್ಟೇ. ಟಿಲ್ ಎಕ್ಸಾಮಿನೇಷನ್ವರೆಗೂ ಕವಿಕೃತಿ ವಿಚಾರ ಕರೆಂಟ್ ಅಫೇರ್ಸ್ ಬೇಸ್ಡ್ ನಾನು ಹೇಳ್ತಾ ಇದ್ದೆ. ಫುಲ್ಲು ನೋಟ್ಸ್ ಅವೈಲಬಲ್ ಇದೆ. ಕಾನ್ಸ್ಟಿಟ್ಯೂಷನ್ ಫುಲ್ ನೋಟ್ಸ್, ಕನ್ನಡ ಫುಲ್ ನೋಟ್ಸ್, ಕಂಪ್ಲೀಟ್ ನೋಟ್ಸ್ ಅವೈಲಬಲ್ ಇದೆ. ಸೆಂಡ್ ಆಗುತ್ತೆ. ಇದಲ್ಲದೆ ನೆಕ್ಸ್ಟ್ ಫ್ಯೂಚರಲ್ಲಿ ಒಂದು 3 ತಿಂಗಳು ಬಿಟ್ಕೊಂಡು ಎಕ್ಸಾಮ್ ಇರುತ್ತಲ್ಲ, ಅದ್ರದ್ದು ಕವಿಕೃತಿ ವಿಚಾರಕ್ಕೆ ಸಂಬಂಧಪಟ್ಟಂಥ ಕರೆಂಟ್ ಅಫೇರ್ಸ್ ಬೇಸ್ಡ್ ಕ್ವಶನ್ಗಳು ಬರ್ತಾ ಇರ್ತವೆ. ಅದಕ್ಕೆ ಸಂಬಂಧಪಟ್ಟಿದ್ದು ಕಾನ್ಸ್ಟಿಟ್ಯೂಷನ್ ಸಂಬಂಧಪಟ್ಟಂಥದ್ದು ಕ್ವಶನ್ಸ್ನ ಕವರಪ್ ಮಾಡ್ಕೊಡ್ತೀವಿ. ಟಿಲ್ ಎಕ್ಸಾಮಿನೇಷನ್ ಡೇಟ್ವರೆಗೂ ಕವರಪ್ ಮಾಡ್ಕೊಡ್ತೀವಿ. ಅರ್ಥ ಆಗುತ್ತಲ್ಲ? ನೆಕ್ಸ್ಟ್ ಇದು ನನ್ನ ನಂಬರು. ಯಾರಿಗಾರು ಅವಶ್ಯಕತೆ ಇದ್ದರೆ ಕಾಂಟ್ಯಾಕ್ಟ್ ಮಾಡಿರಿ. ಇನ್ನು ಸ್ಟ್ಯಾಟಿಕ್ GK ರೆಕಾರ್ಡೆಡ್ ಕ್ಲಾಸಸ್ ಅವೈಲಬಲ್ ಇದೆ. ಯಾರಿಗಾರು ಅವಶ್ಯಕತೆ ಇದ್ದರೆ ತಗೊಂಡು ಓದ್ಕೊಳ್ಳಿ. ನೆಕ್ಸ್ಟ್ ದಯವಿಟ್ಟು ಫಸ್ಟು ಕೋಆಪರೇಟಿವಿಂದ ಪ್ರಾರಂಭ ಮಾಡಿರಿ. ಕೋಆಪರೇಟಿವ್ ಪ್ಲಸ್ ಬಳ್ಳಾರಿ DCC ಬ್ಯಾಂಕ್ ಅಂದರೆ ಬ್ಯಾಂಕಿಂಗು. ಕೋಆಪರೇಟಿವ್ ಬ್ಯಾಂಕಿಂಗಿಂದನೇ 75 ಮಾರ್ಕ್ಸ್ ಬರುತ್ತಪ್ಪ. 75 ಮಾರ್ಕ್ಸ್ ಬರುತ್ತೆ. 1 ಮಾರ್ಕ್ಸ್ ಅಲ್ಲ, 2 ಮಾರ್ಕ್ಸ್ ಅಲ್ಲ. ಕೋಆಪರೇಟಿವ್ ಅಂತ ಅಂದರೆ ಬರೀ ಕೋಆಪರೇಟಿವ್ ಅಲ್ಲ. ಕೋಆಪರೇಟಿವ್ನಲ್ಲಿ 1959 ಆ್ಯಕ್ಟು ಇನ್ಕ್ಲೂಡ್ ಆಗಿರುತ್ತೆ. 1959 ಆ್ಯಕ್ಟ್ ಯಾವುದು ಅಂತ ಸುಮಾರು ಜನ ಕೇಳ್ತಾ ಇದ್ದೀರಾ. ಇದು ಏನಕ್ಕೆ ಓದಬೇಕು ಅಂತ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಪ್ರಕರಣಗಳು ಅಂತ ಓಲ್ಡ್ ಕ್ವಶನ್ ಪೇಪರ್ಸ್ ನೋಡಿದ್ರೆ ಪ್ರಕರಣಗಳು ಅಂತ ಕೇಳಿದ್ದಾರೆ. ಸುಮಾರು ಒಂದು 10 ಕ್ವಶನ್ಸ್ ಬಂದಿರ್ತವೆ. ಮಂಡಳಿಯ ಕಾರ್ಯಗಳು ಬರ್ತಾವಲ್ಲ, ಮಂಡಳಿಯ ಕಾರ್ಯಕಲಾಪಗಳು ಅಂಡ್ ಅಥಾರಿಟೀಸ್, ಕಂಪ್ಲೀಟ್ ಅಥಾರಿಟೀಸ್ ಏನೇನಿದೆ ಅಂತ 1959 ಆ್ಯಕ್ಟಲ್ಲೇ ಬರೋದು. ಕೋಆಪರೇಟಿವ್ ಅಂದರೆ 1959 ಆ್ಯಕ್ಟ್ನ ಓದಲೇಬೇಕು. ಕಂಪಲ್ಸರಿ ಓದಬೇಕು. ಈ ನೋಟ್ಸ್ ಇರ್ತಕ್ಕಂಥದ್ದು ಕೋಆಪರೇಟಿವ್ 1959 ಆ್ಯಕ್ಟು 3000 ಕ್ವಶನ್ ಬ್ಯಾಂಕ್ ಮಾಡಿದ್ದೀವಿ. ಈಗ 3000 ಕ್ವಶನ್ ಬ್ಯಾಂಕು ಈ ಕೋಆಪರೇಟಿವ್ 1959 ಆ್ಯಕ್ಟು 3000 ಕ್ವಶನ್ ಬ್ಯಾಂಕು ಪ್ಲಸ್ ಬ್ಯಾಂಕಿಂಗ್ ಸಂಬಂಧಪಟ್ಟಿದ್ದು ಪ್ಲಸ್ KMF ಇನ್ಕ್ಲೂಡೆಡ್ ಇದೆ. KMF ಬರ್ತೀವಿ ಅನ್ನೋರಿಗೆ KMF ಇನ್ಕ್ಲೂಡ್ ಇದೆ. ಪ್ರೆಸೆಂಟ್ಲಿ ಬಳ್ಳಾರಿ DCC ಬ್ಯಾಂಕ್ ಮಾತಾಡ್ತಾ ಇರೋದ್ರಿಂದ ಬ್ಯಾಂಕಿಂಗ್ ಓದ್ಕೋಬೇಕು. ಅರ್ಥ ಆಗುತ್ತಲ್ಲ? ಇದಿಷ್ಟು ಓದ್ಕೊಂಡ್ರೆ 75 ಮಾರ್ಕ್ಸ್ ಬರುತ್ತೆ. ಫಸ್ಟ್ ಇದನ್ನು ಕವರ್ ಮಾಡ್ಕೊಳ್ಳಿ. 75ಕ್ಕೆ ನಮ್ಮ ನೋಟ್ಸ್ ತೊಗೊಂಡ್ರೆ ಒಂದು 65 ಕ್ವಶನ್ಸ್ವರೆಗೂ ರೀಚ್ ಆಗ್ಬೋದು. 65ರವರೆಗೂ ರೀಚ್ ಆಗ್ಬೋದು. ಅರ್ಥ ಆಗುತ್ತಲ್ಲ? 75ಕ್ಕೆ 65ರವರೆಗೂ ರೀಚ್ ಆಗ್ಬೋದು. ಇನ್ನು ಕನ್ನಡಕ್ಕೆ ಬಂದರೆ 50 ಮಾರ್ಕ್ಸ್ ಇರುತ್ತೆ. ಎಷ್ಟು ಮಾರ್ಕ್ಸ್ ಇರುತ್ತೆ? 50 ಮಾರ್ಕ್ಸ್ ಇರುತ್ತೆ. 50ಕ್ಕೆ 50 ಹಾಕ್ಬೋದಪ್ಪ. 50ಕ್ಕೆ 50 ಹಾಕ್ಬೋದು. ಕನ್ನಡ 50ಕ್ಕೆ 50 100% ಹಾಕ್ಬೋದು. ಅರ್ಥ ಆಗುತ್ತಲ್ಲ? ಕಾಂಪ್ಲಿಕೇಟೆಡ್ ಪೇಪರ್ ಬರೋದಿಲ್ಲ. ನಿಮ್ಮಲ್ಲಿ ಕಾಂಪ್ಲಿಕೇಟೆಡ್ ಪೇಪರ್ ಬರೋದಿಲ್ಲ. ಕನ್ನಡ ಯೂಸ್ ಮಾಡ್ಕೋಬೇಕು. ಇದನ್ನು ಯುಟಿಲೈಸ್ ಮಾಡ್ಕೋಬೇಕು. ಅರ್ಥ ಆಗುತ್ತಲ್ಲ? ಕನ್ನಡ ನೋಟ್ಸ್ ಅದ್ಭುತವಾಗಿದೆ. ವ್ಯಾಕರಣದಲ್ಲಿ ಶಾರ್ಟ್ಕಟ್ ಟ್ರಿಕ್ಸ್ನ ಆ್ಯಡ್ ಮಾಡಿದ್ದೀವಿ. ಏನು ಆ್ಯಡ್ ಆಗಿದೆ? ವ್ಯಾಕರಣದಲ್ಲಿ ಸಂಪೂರ್ಣವಾದಂಥ ಶಾರ್ಟ್ಕಟ್ ಟ್ರಿಕ್ಸ್ ಆ್ಯಡಪ್ ಆಗಿದೆ. ಅರ್ಥ ಆಗುತ್ತಲ್ಲ? ಅವಶ್ಯಕತೆ ಇದ್ದರೆ ತೊಗೊಂಡೋದ್ರಿ. 50ಕ್ಕೆ 50 ಮಾರ್ಕ್ಸ್ ಆರಾಮ್ಸೆ ಹಾಕ್ಬೋದು. ಇನ್ನು ಕಾನ್ಸ್ಟಿಟ್ಯೂಷನ್ನು ಕಣ್ಣು ಮುಚ್ಕೊಂಡು 25ಕ್ಕೆ 25 ಹಾಕಿ ಬರ್ಬೋದು. 25ಕ್ಕೆ 25 ಮಾರ್ಕ್ಸು ಆರಾಮ್ಸೆ ಹಾಕಿ ಬರ್ಬೋದು. ಅರ್ಥ ಆಗುತ್ತಲ್ಲ? 25ಕ್ಕೆ 25 ಏನದರಲ್ಲಿ ಏನು ಹೇಳೋದು ಇಲ್ಲ ಕೇಳೋದಿಲ್ಲ. ಅಷ್ಟು ನೀಟ್ ಅಚ್ಚುಕಟ್ಟಾಗಿದೆ. ಓದ್ಕೊಳ್ಳಿ. ಕರೆಂಟ್ ಅಫೇರ್ಸ್ ಬೇಸ್ಡ್ ಓದಬೇಕು. ಕರೆಂಟ್ ಅಫೇರ್ಸ್ ಬೇಸ್ಡೇ ನೋಟ್ಸ್ ರೆಡಿ ಇರೋದು. ಅಚ್ಚುಕಟ್ಟಾಗಿ ಯಾರಿಗಾರು ಅವಶ್ಯಕತೆ ಇದ್ದರೆ ತೊಗೊಂಡು ಓದ್ಕೊಳ್ಳಿ. ನೆಕ್ಸ್ಟು
150 ಮಾರ್ಕ್ಸ್ ಕವರಪ್ ಆಯಿತು. ಇನ್ನು ಮಿಕ್ಕಿದ್ದು 25 ಮಾರ್ಕ್ಸು ಜಿ ಕೆ ಇರುತ್ತೆ. ಏನಿರುತ್ತೆ, ಜಿ ಕೆ 25 ಮಾರ್ಕ್ಸ್ ಇರುತ್ತೆ. ಜಿ ಕೆ ಎಷ್ಟಕ್ಕಿರುತ್ತೆ, 25 ಮಾರ್ಕ್ಸ್ ಇರುತ್ತೆ. ರೆಕಾರ್ಡೆಡ್ ಕ್ಲಾಸಸ್ ಅವೈಲಬಲ್ ಇದೆ, ಅದ್ಭುತವಾಗಿದೆ. ಯಾರಿಗಾರ ಅವಶ್ಯಕತೆ ಇದ್ದರೆ ರೆಕಾರ್ಡೆಡ್ ಕ್ಲಾಸಸ್ ತೊಗೊಂಡು ಓದ್ಕೊಳ್ರಿ. ಇನ್ನು ಇಂಗ್ಲೀಷು ನಮ್ಮಲ್ಲಿ ಅವೈಲಬಲ್ ಇರ್ತಕ್ಕಂಥ ಇಂಗ್ಲೀಷ್ ಅವೈಲಬಲ್ ಎಷ್ಟಿದೆ ಅದಷ್ಟನ್ನು PDF ರೂಪದಲ್ಲಿ ಕಳಿಸ್ಕೊಡ್ತೀವಿ ನಮ್ಮ ಸ್ಟೂಡೆಂಟ್ಸ್ಗೆ ಮಾತ್ರ. ಅರ್ಥ ಆಗುತ್ತಲ್ಲ, ಇಂಗ್ಲೀಷ್ ಎಷ್ಟು ಅವೈಲಬಲ್ ಇದೆ, ಅದು ಆಂಟೋನಿಮ್ಸು, ಸಿನೋನಿಮ್ಸು, ಇಡಿಯಮ್ಸು, ಫ್ರೇಸಸ್ ಇರ್ಬೋದು. ಇವಿಷ್ಟನ್ನ ಹ್ಯಾಂಡ್ ರಿಟನ್ ಇದೆ. ಮುಂಚಿತವಾಗಿ ಹೇಳ್ತಾ ಇದ್ದೀನಿ, ಹ್ಯಾಂಡ್ ರಿಟನ್ ಹಳೇ ನೋಟ್ಸ್, ಇದು ತುಂಬ ಹಳೆಯ ಕಾಲದ ನೋಟ್ಸು. ನಾವು ಸಕ್ಸಸ್ ಆಗಿದ್ವಲ್ಲ ಆ ಕಾಲದ ನೋಟ್ಸು. ಆ ನೋಟ್ಸ್ ಅದರಿಂದನೇ ಬರ್ತವೆ. ನಿಮ್ಮ ಆಂಟೋನಿಮ್ಸು, ಸಿನೋನಿಮ್ಸು, ಇಡಿಯಮ್ಸು, ಫ್ರೇಸಸ್ ಎಲ್ಲ ಇದರಿಂದನೇ ಬರ್ತವೆ. ನಿಮಗೆ 25ಗೆ ಏನಿಲ್ಲ ಅಂದ್ರೆ ಒಂದು 10 ಮಾರ್ಕ್ಸ್ ಕವರೇಜ್ ಆಗುತ್ತೆ, ಫ್ರೀ ಆಫ್ ಕಾಸ್ಟ್. ಇದು ಫ್ರೀ. ಇಂಗ್ಲೀಷ್ ಎಲ್ಲರಿಗೂ ಫ್ರೀ ಇರುತ್ತಪ್ಪ. ಎಲ್ಲರಿಗೂ ಇನ್ ದಿ ಸೆನ್ಸ್ ನಮ್ಮ ಸ್ಟೂಡೆಂಟ್ಸಿಗೆ ಮಾತ್ರ. ನಮ್ಮ ಸ್ಟೂಡೆಂಟ್ಸ್ ಎಲ್ಲರಿಗೂ ಫ್ರೀ ಇರುತ್ತೆ. ಯಾರ್ಯಾರು ನೋಟ್ಸ್ ಪರ್ಚೇಸ್ ಮಾಡಿದರೆ ಎಲ್ಲರಿಗೂ ಇಂಗ್ಲೀಷ್ ಇದನ್ನು ಕಳಿಸ್ಕೊಡ್ತೀವಿ. ಇದಿಷ್ಟು ಅವೈಲಬಲ್ ಇದೆ. ಈ ಮೆಥಡಲ್ಲೇ ಓದಬೇಕು. ಈ ಮೆಥಡಲ್ಲಿ ಓದಿದ್ರೆ ಡೈಲಿ ಜಿ ಕೆ ಕ್ಲಾಸಸ್ ಕಳಿಸ್ತೀವಿ. ಒಂದು 2 to 3 ಟೈಮ್ಸ್ ಕೇಳಿದ್ರೆ ಸಾಕು. ರೆಕಾರ್ಡೆಡ್ ಕ್ಲಾಸಸ್ ಕೇಳಿಸ್ಕೊಡಿ ಸಾಕು. ಮಲ್ಕೋತಿರಲ್ಲ, ಮಲ್ಗೋ ಟೈಮ್ನಲ್ಲಿ 10ರಿಂದ 12 ಗಂಟೆವರೆಗೂ 10ರಿಂದ 12 ಗಂಟೆವರೆಗೂ ಕೇಳಿದ್ರೆ ಸಾಕು. ಅರ್ಥ ಆಗುತ್ತಲ್ಲ. ಇಂಗ್ಲೀಷು ಅಷ್ಟೇ, ಡೈಲಿ ಒಂದು 2 ಅವರ್ಸ್ ಸ್ಪೆಂಡ್ ಮಾಡಿರಿ ಸಾಕು. 2 ಅವರ್ಸ್ ಸ್ಪೆಂಡ್ ಮಾಡಿರಿ. ಮಿಕ್ಕಿದೆಲ್ಲ ಇದೇ ಸಬ್ಜೆಕ್ಟ್ ಓದ್ರಿ, ಹೈ ಲೆವೆಲ್ ಸಕ್ಸಸ್ ಆಗುತ್ತೆ. ಕಾನ್ಸ್ಟಿಟ್ಯೂಷನ್ನು ಕಾನ್ಸ್ಟೆಂಟ್ ಸಬ್ಜೆಕ್ಟು. ಅರ್ಥ ಆಗುತ್ತಲ್ಲ, ಕಾನ್ಸ್ಟೆಂಟ್ ಸಬ್ಜೆಕ್ಟು. ಇನ್ನು ಕನ್ನಡನೂ ಅಷ್ಟೇ ಕಾನ್ಸ್ಟೆಂಟ್ ಸಬ್ಜೆಕ್ಟು. ಕೋಆಪ್ರೇಟಿವ್ ಅಷ್ಟೇ ಕಾನ್ಸ್ಟೆಂಟ್ ಸಬ್ಜೆಕ್ಟು. ಅಚ್ಚುಕಟ್ಟಾಗಿ ಓದ್ಕೊಳ್ಳಿ. ಹೈಯೆಸ್ಟ್ ಸ್ಕೋರಿಂಗ್ ಮಾಡುವ ವಿಧಾನ ಇದೇನೆ. ಅರ್ಥ ಆಗ್ತಿದೆಯಲ್ಲ. ಫಸ್ಟ್ ಕೋಆಪ್ರೇಟಿವ್ 1959 ಆ್ಯಕ್ಟು 3000 ಕ್ವಶನ್ ಬ್ಯಾಂಕ್ ಮುಗಿಸ್ಕೊಳ್ಳಿ. ನಮ್ಮ ಸ್ಟೂಡೆಂಟ್ಸ್ ನಾನು ಹೇಳ್ತಾ ಇದ್ದೀನಿ, ಮುಗಿಸ್ಕೊಳ್ಳಿ. ಪ್ಲಸ್ ಬ್ಯಾಂಕಿಂಗ್ ಮುಗಿಸ್ಕೊಳ್ಳಿ. 75 ಮಾರ್ಕ್ಸ್ ಇಲ್ಲೇ ಕವರಪ್ ಆಗುತ್ತೆ. ನೆಕ್ಸ್ಟ್ ಕನ್ನಡ ಇಟ್ಕೊಳ್ಳಿ, ಕನ್ನಡ 50 ಮಾರ್ಕ್ಸ್ ಕವರಪ್ ಆಗುತ್ತೆ. ನೆಕ್ಸ್ಟ್ ಕಾನ್ಸ್ಟಿಟ್ಯೂಷನ್ ಇಟ್ಕೊಳ್ಳಿ, 25 ಮಾರ್ಕ್ಸ್ ಕವರಪ್ ಆಗುತ್ತೆ. 150 ಮಾರ್ಕ್ಸ್ ಇಲ್ಲೇ ಕವರಪ್ ಆಗಿಬಿಡುತ್ತೆ. ಜಿ ಕೆ ಕ್ಲಾಸಸ್ ಕಂಟಿನ್ಯೂಸ್ ಪ್ರತಿದಿನ ಸೆಂಡ್ ಆಗ್ತಕ್ಕಂಥ ಕ್ಲಾಸಸ್ ಕೇಳ್ತಾ ಹೋದರೆ 20 ಮಾರ್ಕ್ಸ್ ಆರಾಮ್ಸೆ ಕವರಪ್ ಆಗುತ್ತೆ. 25 ಇದೆ, 25ಗೆ 20 ಮಾರ್ಕ್ಸ್ ಆರಾಮ್ಸೆ ಸ್ಕೋರ್ ಮಾಡ್ಕೋಬೋದು. ಇಂಗ್ಲೀಷ್ನಲ್ಲಿ ಗ್ರಾಮರ್ ಪೋರ್ಷನ್ನ ಓದ್ಕೋಬೇಕು. ಅರ್ಥ ಆಗುತ್ತಲ್ಲ. ನಮ್ಮ ಹತ್ರ ಇರ್ತಕ್ಕಂಥ ಸ್ಮಾಲ್ ಪೋರ್ಷನ್ನ ಕಳಿಸ್ಕೊಡ್ತೀವಿ. ಇಷ್ಟು ಮಾಡಿಕೊಂಡ್ರೆ ಆರಾಮ್ಸೆ ಎಲಿಜಿಬಲ್ ಆಗ್ತದೆ. ಈಸಿ ಎಲಿಜಿಬಲ್ ಅಲ್ಲ, 160+ ಎಲಿಜಿಬಲ್ ಆಗೋದು ಅದೇನು ದೊಡ್ಡ ಹೇಳ್ಕೊಂಡು ಓಡಾಡೋ ವಿಚಾರ ಏನೂ ಅಲ್ಲ. ನಿಮ್ಮ DCC ಬ್ಯಾಂಕ್ಸು KMF ಅಲ್ಲಿ ಇಂಟರ್ವ್ಯೂ ಎಲಿಜಿಬಲ್ ಆಗೋದು ಅದು ಹೇಳ್ಕೊಂಡು ಓಡಾಡೋ ವಿಚಾರ ಖಂಡಿತವಾಗ್ಲೂ ಅಲ್ಲ. ಸುಮ್ಮನೆ ಹಿಂಗೆ ಬಂದರೆ ಸೆಲೆಕ್ಷನ್ ಆಗ್ಬೋದು. ಅಷ್ಟು ಸಿಂಪಲ್ ಪೇಪರ್ಸ್ ಇರ್ತವೆ. ಅರ್ಥ ಆಗುತ್ತಲ್ವಾ. ನೋಟ್ಸ್ ಕೊಟ್ಟರೆ ನೋಟ್ಸ್ ಅಚ್ಚುಕಟ್ಟಾಗಿ ಬಾಯಟ್ ಮಾಡ್ಕೊಂಡು ಹೋದರೆ ಆಯಿತು ಅಂತಲೇ ಅರ್ಥ ಆಗುತ್ತಲ್ಲ. ನಾನು ಹೇಳ್ತಾ ಇದ್ದೆ ಹೈಯೆಸ್ಟ್ ಸ್ಕೋರಿಂಗ್ 160+ ಮಾಡಬೇಕು ಅಂದರೆ ಅಚ್ಚುಕಟ್ಟಿರ್ಬೇಕು. ನೀಟ್ ಅಚ್ಚುಕಟ್ಟಾಗಿ ಓದ್ಕೊಂಡ್ರೆ ಕಣ್ಣು ಮುಚ್ಕೊಂಡು ಸ್ಕೋರ್ ಆಗುತ್ತೆ. ಗೊತ್ತಾಯ್ತಲ್ಲ. ಏನು ಮಾಡಬೇಕು ಅಂತ ಕೂತ್ಕೊಂಡು ಓದ್ಕೊಳ್ಳಿ. ಯಾರ ಹತ್ರ ಆದರೆ ನೋಟ್ಸ್ ಅವಶ್ಯಕತೆ ಇದ್ದರೆ ಕಾಂಟ್ಯಾಕ್ಟ್ ಮಾಡಿ, ಕಳಿಸ್ಕೊಡ್ತೀವಿ. ಕೋಆಪ್ರೇಟಿವು, KMF, ಬ್ಯಾಂಕಿಂಗು, 1959 ಆ್ಯಕ್ಟ್ ಯಾರು ಪರ್ಚೇಸ್ ಮಾಡ್ತೀರಾ, ರೆಕಾರ್ಡೆಡ್ ಕ್ಲಾಸಸ್ ಫ್ರೀ ಇರುತ್ತೆ. ಅದೊಂದಕ್ಕೆ ಮಾತ್ರ ಕಳಿಸ್ಕೊಡ್ತೀವಪ್ಪ. ಹುಡುಗರಿಗೆ ಅನುಕೂಲ ಆಗಲಿ ಅನ್ನೋ ಉದ್ದೇಶ. ಅದು ಸ್ಕೋರ್ ಆಗಲಿ ಅನ್ನೋ ಉದ್ದೇಶ. ಸೆಲೆಕ್ಷನ್ ಆಗಬೇಕಷ್ಟೇ. ನಮ್ಮ ಉದ್ದೇಶ ಇಂಟರ್ವ್ಯೂ ಸೆಲೆಕ್ಷನ್ ಆಗಬೇಕಷ್ಟೇ. ಒಳ್ಳೇದಾಗ್ಲಪ್ಪ. ಗೊತ್ತಿರೋ ಅಷ್ಟು ಮಾಹಿತಿ ಹೇಳಿದ್ದೀನಿ. ಅಚ್ಚುಕಟ್ಟಾಗಿ ಕೂತ್ಕೊಂಡು ಓದೋ ಕಡೆ ಗಮನ ಕೊಡಿ. ಇದಲ್ಲದೆ VAO ಆಗುತ್ತೆ. 100% ಆಗುತ್ತೆ. VAO, PC, PSI, ಆಮೇಲೆ ಗ್ರೂಪ್ C ಸುಮಾರು ಪೋಸ್ಟ್ ಆಗ್ತವೆ. ಒಂದೊಂದೇ ಆಗ್ತಾ ಹೋಗ್ತವೆ. ಮತ್ತು ಇದು ಎಕ್ಸಾಮಿನೇಷನ್ ಡೇಟ್ ಹೇಳ್ತೀನಿ ಅಂತ ಹೇಳಿದೆ, ಮರ್ತ್ಬಿಟ್ಟೆ. 3 ಮಂತ್ಸ್ ಗ್ಯಾಪ್ ಇರುತ್ತಪ್ಪ. 3 ಮಂತ್ಸ್ ಗ್ಯಾಪ್ ಇದೆ. ದಯವಿಟ್ಟು 3 ತಿಂಗಳ ಅವಕಾಶ ಇದೆ. ಇನ್ನು ನಿಮ್ಗೆ ಎಷ್ಟು ದಿನ ಅವಕಾಶ ಇದೆ? 3 ತಿಂಗಳ ಅವಕಾಶ ಇದೆ. ಬಳ್ಳಾರಿ DCC ಬ್ಯಾಂಕ್ಗೆ 3 ಮಂತ್ಸ್ ಟೈಮ್ ಇದೆ. ದಯವಿಟ್ಟು ಒಂದು ಟೈಮ್ ಟೇಬಲ್ ಹಾಕ್ಕೊಳ್ಳಿ. ಟೈಮ್ ಟೇಬಲ್ ಇಲ್ಲದೆ ಏನು ಕೆಲಸನೂ ಮಾಡಬೇಡಿ. ದಯವಿಟ್ಟು 3 ತಿಂಗಳಿಗೆ 90 ಡೇಸ್ಗೆ ಒಂದು ಟೈಮ್ ಟೇಬಲ್ ಫಿಕ್ಸ್ ಮಾಡ್ಕೊಳ್ಳಿ. 90 ಡೇಸ್ಗೆ ಏನು ಫಿಕ್ಸ್ ಮಾಡ್ಕೋಬೇಕು? ಟೈಮ್ ಟೇಬಲ್ನ ಅಚ್ಚುಕಟ್ಟಾಗಿರ್ತಕ್ಕಂಥ ಒಂದು ಟೈಮ್ ಟೇಬಲ್. ಕನ್ನಡ, ಕಾನ್ಸ್ಟಿಟ್ಯೂಷನ್ನು, ಕೋಆಪ್ರೇಟಿವ್, KMF, ಕೋಆಪ್ರೇಟಿವ್, ಬ್ಯಾಂಕಿಂಗ್ಗೆ ಈ ಥರ ನೀಟಾಗಿ ಸ್ಪ್ಲಿಟ್ ಮಾಡಿಕೊಂಡು ಟೈಮಿಂಗ್ಸ್ ಫಿಕ್ಸ್ ಮಾಡ್ಕೊಳ್ಳಿ. ಅಚ್ಚುಕಟ್ಟಾಗಿ ಒಂದು 2 ಮಂತ್ಸ್ ಹಾರ್ಡ್ ಸ್ಟಡಿ ಮಾಡಿದ್ರೆ ಕ್ಲಿಯರ್ ಆಗ್ಬಿಡುತ್ತೆ. ಅರ್ಥ ಆಯ್ತಲ್ಲ. ಇನ್ನೂ 3 ತಿಂಗಳು ಟೈಮ್ ಇರುತ್ತೆ. ಎಕ್ಸಾಮಿನೇಷನ್ಗೆ ಗ್ಯಾಪ್ ಎಷ್ಟು ದಿನ ಇರುತ್ತೆ? 3 ಮಂತ್ಸ್ ಗ್ಯಾಪ್ ಇರುತ್ತೆ. 3 ಮಂತ್ಸ್ ಮಿನಿಮಮ್ 3 ಮಂತ್ಸ್ ಗ್ಯಾಪ್ ಇರುತ್ತೆ. ಅಚ್ಚುಕಟ್ಟಾಗಿ ಓದ್ಕೊಂಡು ಒಂದು ಕೆಲಸ ಮಾಡ್ಕೊಳ್ಳಿ. ಒಳ್ಳೇದಾಗ್ಲಪ್ಪ. ಇಷ್ಟು ಹೇಳಿ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಆಗಿರಿ. ವಿಡಿಯೋನ ಮ್ಯಾಕ್ಸಿಮಮ್ ನಂಬರ್ ಆಫ್ ಪೀಪಲ್ಗೆ ಶೇರ್ ಮಾಡಿರಿ. ಕೊನೆಗಳಿಗೆನಲ್ಲಿ ಒದ್ದಾಡಬೇಡ್ರಿ. ನಿಮ್ಮ ಶಿಮೂಲ್ಗೆ ಇನ್ನೂ ಟೈಮ್ ಇದೆಯಪ್ಪ. ಶಿಮೂಲ್ಗೆ ಇನ್ನೂ ಟೈಮ್ ಇದೆ. ಯಾರ್ಯಾರ ನೋಟ್ಸ್ ತೊಗೊಂಡಿಲ್ಲ ಅಂದರೆ ತೊಗೊಂಡು ಓದ್ಕೊಳ್ಳಿ. ಗೊತ್ತಿರೋದು ಹೇಳಿದ್ದೀನಿ. ಗೊತ್ತಿರೋ ಮಾಹಿತಿನ ಹೇಳ್ತಾ ಇರ್ತೀವಿ. ಶಿಮೂಲ್ಗೆ ಇನ್ನೂ ಟೈಮ್ ಇದೆ. ಹಂಗಂತ ಎಷ್ಟು ದಿನ ಟೈಮ್ ಇದೆ? ಮೇ ಬಿ 1 ಮಂತ್ ಗ್ಯಾಪ್ ಇರ್ಬೋದು. ಅರ್ಥ ಆಗುತ್ತಲ್ಲ. DCC ಬ್ಯಾಂಕ್ಸ್ ಕಾಲ್ ಆಗ್ತವೆ ಅಂತ ಹೇಳಿದ್ರೆ ಕಾಲಾಗಿದೆ. ಇರುವ ಮಾಹಿತಿನ, ಗೊತ್ತಿರ್ತಕ್ಕಂಥ ಮಾಹಿತಿನ ಹೇಳ್ತಾ ಇರ್ತೀವಿ. ಇನ್ನೂ ಟೈಮ್ ಇದೆ. ಕೂತ್ಕೊಂಡು ಓದ್ಕೊಳ್ಳಿ. ಅಚ್ಚುಕಟ್ಟಾಗಿ ಕೂತ್ಕೊಂಡು ಓದ್ಕೊಳ್ಳಿ. ಅರ್ಥ ಆಗುತ್ತಲ್ಲ. ಇನ್ನೂ ಟೈಮ್ ಇದೆ.
DCC ಬ್ಯಾಂಕ್ ಅಂತೂ 3 ಮಂತ್ಸ್, ಬಳ್ಳಾರಿ DCC ಬ್ಯಾಂಕ್ ಇನ್ನೂ 3 ಮಂತ್ಸ್ ಗ್ಯಾಪ್ ಆಗುತ್ತೆ. ಒಂದು ಅಂದಾಜಿನ ಮೇಲೆ ಹೇಳ್ತಾ ಇದ್ದೀನಿ, 3 ಮಂತ್ಸ್ ಗ್ಯಾಪ್ ಆಗುತ್ತಪ್ಪ, 3 ಮಂತ್ಸ್ ಗ್ಯಾಪ್ ಆಗುತ್ತೆ. ಎಕ್ಸಾಮಿನೇಷನ್ಗೆ ಇನ್ನೂ 3 ಮಂತ್ಸ್ ಟೈಮ್ ಇದೆ. ಬಳ್ಳಾರಿ DCC ಬ್ಯಾಂಕ್ಗೆ ಅಚ್ಚುಕಟ್ಟು ಪ್ರಿಪ್ರೇಷನ್ ಇರಲಿ. ನಿಮ್ಮ ಶಿಮೂಲ್ಗೆ ಇನ್ನೂ 1 ಮಂತ್ ಟೈಮ್ ಇದೆ ಅಂತ ಅನ್ನಿಸ್ತಾ ಇದೆ. ಮೋಸ್ಟ್ ಪ್ರಾಬಬಿಲಿಟಿ ಇನ್ನೂ 1 ಮಂತ್ ಟೈಮ್ ಇದೆ. ಯಾರು ಓದೋಕ್ಕೆ ಸ್ಟಾರ್ಟ್ ಮಾಡಿಲ್ಲ ಅಂದರೆ ನೋಟ್ಸ್ ತೊಗೊಂಡು ಓದೋಕ್ಕೆ ಸ್ಟಾರ್ಟ್ ಮಾಡಿ. ಒಳ್ಳೇದಾಗ್ಲಮ್ಮ. ಇಷ್ಟು ಹೇಳಿ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.